ಪ್ರೀತಿ ಸೇರಿ ಸೇರಿ ಎಲ್ಲೋ ಎಲ್ಲೋ ಕೂಡಿ ಹಾಡಿ. ಹಾ, ಚಂದ ಆತಲ್ಲ ರಂಗೋಲಿ. ಅಯ್ಯಪ್ಪ, ಇನ್ನೊಂದು ತಟ್ಟಗೈತಿ ಮಗನ. ಹಾ, ಇನ್ನೊಂದು 2 ಎಳೆ ಐತಿ, ಹಾಕ್ಬಿಡ್ತೀನಿ ಅಂತ ರಂಗೋಲಿನ. ಒದ್ದಾಡಕ್ ಹೋಗ್ಬೇಡ, ಸುಮ್ಮನೆ ಇರ್ಬೇಕು. ರೇಣವ, ಏನ್ ಮಾಡಕತ್ತಿ? ರಂಗೋಲಿ ಹಾಕಕತ್ತೀನಿ, ಮತ್ತೆ ಏನ್ ಮಾಡಕತ್ತಿ ಅಂತ ಕೇಳ್ತಿ ಅಲ್ಬೇ? ಅಲ್ಲ, ಅದನ್ನ ಮಾಡಕ ಮನ್ಯಾಗ ಅದಾರ ಬಿಡಿಯವ್ವ, ನೀ ಯಾಕೆ ಮಾಡ್ತಿ? ಸುಮ್ಮನೆ ಆರಾಮಾಗಿ ಯಾಕಿರ್ಬಾರ್ದು? ನನಗೆ ಕುಂತು ಕುಂತು ಬೇಸರ ಆಗೈತಿ. ಅದಕ್ಕೆ ವಾಕಿಂಗ್ ಮಾಡಿದ್ನ್ಯಾ. ದೊಡ್ಡವ ಕಸ ಅಂತ ಕೊಟ್ಲ, ಅದಕ್ಕೆ ನಾ ಹಾಕಿನ ದೊಡ್ಡವ ಅಂತ ಅಂದೆ. ರಂಗೋಲಿ ಹಾಕ್ಬೇಕು ಅನಿಸ್ತದೆ, ಅದಕ್ಕೆ ಹಾಕಕತ್ತೀನಿ. ಹೂ, ಮಲ್ಲಿಗೆ ಹೂವ. ಹಾ, ಗಮ್ಮಂತಾವು. ನಿಮ್ಮವ ಎದರದ ಪೂಜೆ ಮಾಡಕತ್ತಾಳಂತ. ಅದು ಏನ ಅಂದ್ಲವ, ನನಗೂ ಗೊತ್ತಿಲ್ಲ ಅದು. ಅದಕ್ಕೆ ಹೂ ಬೇಕ್ರಿ ಅತ್ತಿ ಯಾರ ಬಿಳಿ ಹೂ ಅಂತಂದ್ಲು. ಅದಕ್ಕೆ ಅವ್ರು ಶಿಲ್ಪ ಅವ್ರ ದಡ್ಯಾಗ ಅದಾವಂತಂದ್ರ ಕಟ್ಟಿ ಕೊಡು ತಂಗಿ ಅಂದೆ. ಮತ್ತೆ ಕಟ್ಟಿ ಕೊಡ್ತು ಹುಡುಗಿ. ಹಾ, ಅಂತ ಹೂವ. ಅಮ್ಮ, ಈ ಹೂ ನೋಡೋಣ, ಇಟ್ಕೋಬೇಕಂತ ಅನಿಸ್ತೈತಿ. ನನಗೊಂದು ಸ್ವಲ್ಪ ಕೊಡಮ್ಮ ಈ ಹೂವನ. ಹೆಂಗೆ ಬ್ಯಾಡ ಅನ್ನಕೋಲಿ ಪಾಪ, ಇಟ್ಕೊಳೋ ವಯಸ್ಸು, ಆ ಉಡು ವಯಸ್ಸು, ತೊಡೋ ವಯಸ್ಸು. ನನ್ನ ಮೊಮ್ಮಗಳಿಗೆ ಎಂಥ ಪರಿಸ್ಥಿತಿ ಬಂತು ನೋಡು. ಬ್ಯಾಡವ ಅಂದ್ನಂದ್ರೆ ಮನ್ಸಿಗೆ ನೋವು ಮಾಡ್ಕೊತ. ಈಗ ಇಟ್ಕೊಳಕ್ಕೆ ಕೊಟ್ಟನೆ ಅಂದ್ರೆ ಇಟ್ಕೊತಾಳ. ಮಂದಿ ಏನನ್ನ ಹಾಕಿಲ್ಲ, ತಾಲಾಗೊಂದು ಮಾತಾಡ್ತಾರ. ಅಯ್ಯ, ಮತ್ತೆ ಇಟ್ಕೊಳಕಂತೆ ದೇವ್ರಿಗೆ ಅಂತಂದು ಹೂವನ ಇಟ್ಕೋಬಾರ್ದಂತ. ಅಯ್ಯವ, ಮತ್ತೆ ನಾಳೆ ಕಟ್ಟಿಡ ತಂಗಿ ಅಂತ ಹೇಳ್ತೀನಿ. ಆಕೆ ಶಿಲ್ಪಾಗ ಆಕೆ ಕಟ್ಟಿಟ್ಟಿರ್ತಾಳ ಅಂತ ಇಟ್ಕೊಳಕಂತೆ. ಅಯ್ಯವ, ಸರಿಮ್ಮ. ಮುಂಜಾನೆ ತಯಾರಾಗಿ ಕೇಳಿ ಹೊಂಟ್ಲೇನ್ರ ಅದಾವ. ಅಯ್ಯೋ, ಮೊದಲೇ ದಿನ ಲೇಟ್ ಆಗ್ಬಿಡ್ತು. ಏನು ಮಾಡ್ಲಪ್ಪ, ಇವ್ರನ್ನ ಕಳಿಸಿ ಬಾ ಅಂದಂದ್ರೆ ಒದ್ರಾಡಕ್ಕೆ ನಿಂದಿರ್ತಾರ. ಎಲ್ಲಿ ಬಸ್ ತಪ್ತತಿ ಏನ ರಾದವ. ಮುಂಜಾನೆ ಹೊತ್ತ ತಯಾರಾಗಿ ಎಲ್ಲಿ ಹೊಂಟೇವ? ಅಡುಗಡ್ಡೆ ಹಾಕ್ತಿದ್ದು ಬಾಯಿನ ಹೋಗು ಮುಂದಾಗ. ಮುಂಜಾನೆ ಹೊತ್ತ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೇನೆ ರಮ್ಮ. ನೀ ಕೆಲ್ಸಕ್ಕೆ ಹೋಗಿ ಯಾಕಯ್ಯವ? ನೀ ಕೆಲಸ ಮಾಡಿ ದುಡಿದು ತಂದು ಹಾಕುವಂತ ಕರಮ್ ನಮ್ಗರ ಏನು ಬಂದತಿ? ಬೇಡವಾ? ಏನು ಮಾಡ್ತಿ? ಮನ್ಯಾಗ ನಮ್ಮ ದಗದ ಜಗ್ಗಿರ್ತಾವು, ಏನು ಮಾಡ್ತಿ ಬಿಡು. ಇಲ್ರಿ ಅಮ್ಮ, ನಾ ಹೋಗತ್ತೀನ್ರಿ. ಬರೇ ಮನ್ಯಾಗ ಮುಸರಿ ಪಸರಿ ತಿಕ್ಕೊಂಡು ಅಷ್ಟ್ರದ್ದು ಲಾಳಿ ತಕೊಂಡು ಮನ್ಯಾಗ ಇರ ಅಂತೀರೇನ? ನನ್ನ ಕೈಲಿ ಆಗಂಗಿಲ್ರಿ. ನಾ ಕೆಲ್ಸಕ್ಕೆ ಹೋಗ್ತೀನ್ರಿ. ನನ್ನ ಗಂಡನ ತಲೆ ಮ್ಯಾಗ 1.5 ಲಕ್ಷ ರೂಪಾಯಿ ಹೋಗ್ದಿರಲ್ಲ, ಮತ್ತೆ ಎಲ್ಲಿದ್ದ ತರಬೇಕು? ಮತ್ತೆ ಇಬ್ರು ಗಂಡ ಐತಿ ದುಡಿಯಬೇಕು. ದುಡಿಲಿಕ್ಕಂದ್ರೆ ಹೆಂಗ? ಒಬ್ಬರ್ಲಿಂದ ಎಲ್ಲ ಆಗತ್ತನ್ರಿ? ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ತೀನ್ರಿ. ಮುಂದೆ ಏನು ಮಾಡೋದು? ಎಲ್ಲಾರ್ಗು ಎಲ್ಲ ದಾನ ಮಾಡ್ಕೊಂಡು ಕುಂತು ಬಂದ್ರೆ ಅದಕ್ಕೆ ನಮಗೂ ಮುಂದೆ ಹೆಲ್ಪ್ ಆಗುತ್ತಾ? ನಾನು ಕೆಲ್ಸಕ್ಕೆ ಹೋಗ್ತೀನ್ರಿ. ಹಡ್ದವ್ರದು ಬಸರಾದವ್ರದು ಬರೀ ಇದನ್ನ ನೋಡೋದಾಗೈತಿ. ನಾವು ದುಡ್ದಿದ್ದೆಲ್ಲ ಬರೀ ಇವ್ರ ಮನೆಗೆ ಬಂದು ಕುಂದ್ರಕ ನಾವು ಕೊಡೋದು ಬರೀ ಇದಾಗೈತಿ ನಮ್ಮ ಹಣೆ ಬರ. ನಿಮ್ಮ ಕೂಡ ಮಾತಾಡೋಷ್ಟು ಪುರ್ಸತ್ತಿಲ್ಲ ನನಗೆ. ಸಂಜೆ ಮುಂದೆ ಬಂದು ಮಾತಾಡ್ತೀನಿ ಅಂತ್ರಿ. ಏನಾರ ಇವ್ರಿಗೆ ಸಿಟ್ಟು ಬರ್ತೈತಿ. ಸಂಜೆ ಮುಂದೆ ಬಾ ಆಯ್ತು ನಿಂದ. ರೇಣವ, ನೀ ಯಾಕೆ ಮಕ್ಕ ಸಪ್ ಮಾಡ್ಕೊಂಡೇವ? ಅದು ಹಂಗೆ ಒಟ ಒಟ ಅಂತಿರ್ತೈತಿ. ಅದ್ರದ್ದು ಏನು ಕೇಳ್ತಿ? ನಾ ಇಂಥದಕ್ಕೆ ರೊಕ್ಕ ಬೇಡ ಅಂದೆ. ಈಗ ನೋಡು ವೈನಿ ಹೆಂಗಂದ್ರೆ, ನನಗೆ ಯಾರು ರೊಕ್ಕನೂ ಬೇಡ, ಏನೂ ಬೇಡ. ಈಗನು ನನಗೆ ಆ ರೊಕ್ಕದ ಮ್ಯಾಗ ಆಸೆ ಇಲ್ಲ. ಬೇಡಮ್ಮ, ನಾಳೆ ನನ್ನ ಮಗುನ ನಾನು ದುಡಿದು ಸಾಕ್ತೀನಂತ. ಬೇಡ ನನಗೆ ರೊಕ್ಕನ. ನೀ ಸುಮ್ಮಿರು. ನನಗೆ ಎಲ್ಲಿ ಏನು ಮಾಡ್ಬೇಕು ಅನ್ನೋದು ಗೊತ್ತೈತಿ, ಎಲ್ಲಿ ನಟ್ಟು ಬೋಲ್ಟು ತಿರ್ಸ್ಬೇಕು ಅನ್ನೋದು ಗೊತ್ತೈತಿ. ನೀ ಯಾಕಿದೇನು ತಲೆಗೆ ಹಚ್ಕೊಳಕ್ಕೆ ಹೋಗಬೇಡ. ನೀ ಆರಾಮಾಗಿರು. ಅಡುಗೆ ಮಾಡಬೇಕಿತ್ತು. ಇವ್ವ ಗೋಧಿ ಹಿಟ್ಟಿನ ಡಬ್ಬಿ ಮ್ಯಾಗ ಇಟ್ಬಿಟ್ಟಾರ. ಹೆಂಗೆ ತಗೊಲಿ? ಹೊಟ್ಟೆರ ಹಸ್ತತಿ. ಇವತ್ತು ಯಾಕೆ ಇದನ್ನು ತಿನ್ಬೇಕು ಅನ್ಸಕತ್ತದ ನನಗೆ. ಶಿರಾನ ಸ್ವಲ್ಪ ಶಿರಾ ಮಾಡ್ಕೊತೀನಿ ತಡಿ. ಹಂಗೆ ಎಲ್ಲರಿಗೂ ಒಂದು ಸ್ವಲ್ಪ ಮಾಡಿಬಿಡ್ತೀನಿ. ನಾನು ಬಂದಾಕಿನ ಹಂಗೆ ಮಕ್ಕೊಂಬಿಟ್ನೆ. ಏನೂ ದಗದಾನ ಮಾಡಿಲ್ಲ. ಪಾಪದು ರಶ್ಮಿ ಬಂದು ಎಲ್ಲ ಕೆಲಸ ಮಾಡೈತಿ. ಸುಸ್ತಾಗಿರ್ಬೇಕು. ಆಕಿನ ಮಕ್ಕೊಂಡ ಒಂದಿಷ್ಟು ಶಿರಾ ಮಾಡಿ ಒಂದಿಷ್ಟು ಚಪಾತಿ ಮಾಡಿಬಿಡ್ತೀನಿ ಅಂತ. ಸುನಂದಕ್ಕ ಹೇಳಿ ರಶ್ಮಿ. ಅಕ್ಕ, ನಿನ್ಗೆ ಸುಮ್ ಕುಂದ್ರಕ್ಕೆ ಬರಂಗಿಲ್ಲನ? ಅಡುಗೆ ಮನೆಗೆ ಯಾರು ಬಾ ಅಂತ ಹೇಳಿದ್ರಿ ನಿನಗೆ? ಅಲ್ಲ, ಅದು ಹೊತ್ತು ಭಾಳ ಆಗೈತಿ. ಸ್ವಲ್ಪ ಚಪಾತಿ ಒಂದಿಟ್ಟು ಶಿರಾ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಯಾಕೆ ಏನಾತ? ಯಾಕೆ ನಾನು ಏನೂ ಮಾಡಬಾರ್ದನ? ನೀ ಮಾಡಂದವ್ರು ಯಾರು? ನಾ ಏನು ಮಾಡಂತೇಳಿ ನೀನು ತಲೆ ಮೇಲೆ ಹತ್ಕೊಂತೀನೇನ? ಎಲ್ಲಾದ್ರಾಗೂ ನಂದು ಇಲ್ಲ ಅಂತೇಳಿ ಎದ್ದು ಬಂದ ಬಿಡ್ತಿ. ಏ ರಶ್ಮಿ, ಯಾಕೆ ಉದ್ರಾಡಕತ್ತಿ? ಅತ್ತಿ, ಅದು ಹಸಿವಾಗಿತ್ತು. ಸ್ವಲ್ಪ ಶಿರಾ ಅದು ಮಾಡ್ಕೊಂಡ್ರೆ ಆತ, ಹಂಗೆ ಚಪಾತಿ ಮಾಡಿದ್ರೆ ಆತ ಅಂತೇಳಿ ಬಂದೆ ಅಷ್ಟಕ್ಕೆ. ರಶ್ಮಿ ಅಲ್ರಿ ಅತ್ತಿ, ಈಗಿನ ಯಾರು ಅಡುಗೆ ಮನೆ ಬಾ ಅಂತ ಯಾರ? ಅಯ್ಯ, ಹೊಟ್ಟೆಸ್ತಂತ. ಮತ್ತು ಬಸರೇನು ಮಗಳು ಹೊಳ ಮಳ ಏನಾರು ತಿನ್ಬೇಕು ಅನಿಸ್ತತಿ. ಅದಕ್ಕೆ ಶಿರಾ ಮಾಡ್ಕೊಳಕ್ಕೆ ಬಂದತ್ ಬಿಡು ಹುಡುಗಿ. ಯಾಕೆ ನಿನಗೇನಾತ? ನೀ ಯಾಕೆ ಸಿಟ್ಟು ಮಾಡ್ಕೊಂಡಿ? ಯವ್ವ, ಮತ್ತು ಮೊದಲಿನ ಗತಿ ಆತನವ ಈ ಹುಡುಗಿ. ದೇವ್ರ, ಬೇಸದಾಳ ಅನ್ನೋರೊಳಗೆ ಮತ್ತೆ ಹಿಂಗೆ ಆದ್ಲಲ್ಲ ಇವ. ಅಲ್ರಿ ಅತ್ತಿ, ನೀವ ಹೇಳ್ರಿ. ನನ್ನ ತಂಗಿ ಅಂತೇಳಿ ಅಂತ ಯಾಕ ನನಗೆ ಹೇಳಿದ್ರೆ ನಾ ಮಾಡ್ಕೊಡ್ತಿದ್ದಿಲ್ಲನ? ತಾನ ಎಲ್ಲ ಓಡಾಡಿ ಮಾಡ್ತಾ. ನಾ ಮಾಡ್ಕೊಡಕ್ಕೆ ಒಲ್ಲಿಂತಿದ್ನ್ಯಾ ಅತ್ತಿ? ನಂಗೆ ಹೇಳ್ಬೇಕಿತ್ತು. ನೋಡು, ನನಗೆ ಶಿರಾ ತಿನ್ನುವಂಗಾಗೈತಿ, ಮಾಡ್ಕೊಡ ಅಂತೇಳಿ. ಅದಕ್ಕೆ ಸಿಟ್ಟು ಬಂದತ್ ನೋಡ್ರಿ ಅತ್ತಿ. ಅದಕ್ಕೆ ಒದ್ರಾಡಕತ್ತೀನಿ ನಾನು. ಅಯ್ಯೋ, ನಮ್ಮ ಒಂದು ನಿಮಿಷ ಎದಿನ ಜಲ್ ಅಂದಿತ್ತು. ನಾ ಹೆದ್ರೆ ಬಿಟ್ಟಿದ್ದೆ.
ಇವ ಈಕೆ ಯಾಕೆ ಹಿಂಗತಿ ಅಂದ್ಲು ಅಂತೇಳಿ ಬರೀ ಬಾಯಿಲಿ ಅಟ್ಟ ತಂಗಿ ಅಂದ್ರಲ್ಲ. ತಂಗಿ ಅಂತಂತಿ ಯಾಕ ನನಗೆ ಹೇಳ್ಬೇಕಿತ್ತು, ನೀ ಆರ್ಡರ್ ಮಾಡ್ಬೇಕಿತ್ತು. ಅಕ್ಕದಾಕಿ ನನಗೆ ಇಂಥದ್ದು ಬೇಕು ಮಾಡ್ಕೊಡು ಅಂದ್ರೆ ನಾ ಮಾಡ್ಕೊಡ್ತಿದ್ದಿಲ್ಲ ನಾನು ನಿನಗೆ. ಬಂದಾಗಿಂದ ಎಲ್ಲ ಕೆಲಸ ನೀನ ಮಾಡಕತ್ತಿ, ನಾನು ಇತ್ತಾನ ಕಡ್ಡಿ ತೆಗೆದು ಇತ್ತಾಗ ಹಾಕಿಲ್ಲ. ಅದಕ್ಕೆ ಒಂದಿಟ್ಟು ಏನಾರ ಮಾಡಿದ್ರಾತಂತೇಳಿ. ನೀ ಏನು ಕೆಲಸ ಮಾಡಕ್ ಹೋಗ್ಬೇಡ, ಇಂಥ ಹೊತ್ನ್ಯಾಗ ನೀ ಕೆಲಸ ಮಾಡ್ಬೇಕನ. ನೀನು ಮಾಡಕ್ ಹೋಗ್ಬೇಡ, ನೀ ಆರಾಮಾಗಿರು. ನಿನಗೇನು ಬೇಕು ಹೇಳು, ನಾ ಎಲ್ಲ ಮಾಡ್ಕೊಡ್ತೀನಂತ. ಅದು ಬಿಟ್ಟು ನೀ ಓಡ್ಯಾಡಿ ಏನು ಮಾಡಕ್ ಹೋಗ್ಬೇಡ, ನೀ ಆರಾಮಾಗಿರ್ಬೇಕು. ಯವ್ವ ನಾ ಎಲ್ಲಿ ಇದು ಮತ್ತೆ ರಾಯರ್ ಕುದುರೆ ಆತನ ಅಂತ ಅನ್ಕೊಂಡಿದ್ನಿ. ಇವ್ವ ನಡಿ ಒಂದು ನಿಮಿಷ ನನ್ನ ಎದಿನ ಜಲ್ ಅಂದಿತ್ತು. ಅತ್ತಿ ನೀವ ಹೇಳ್ರಿ. ಎಲ್ಲ ತಾನ ಮಾಡಕ್ ಬಿಡ್ಕೊಂತಾಳ ಅಕ್ಕ. ಒಂದು ಸ್ವಲ್ಪ ನೀವ ಹೇಳ್ರಿ, ಯಾಕೆ ನಾ ಮಾಡಕ್ ಒಲ್ಲೆ ಅಂತೀನೇನ. ಅತ್ತಿ ನೀವು ಹೇಳ್ರಿ, ನಾ ಮೊದ್ಲೇಕಿಂತರ ಅದೇನೇನ ಹೇಳ್ರಿ. ನಾ ಬದ್ಲಾಗಿನಿಲ್ರಿ ಅತ್ತಿ. ಬದ್ಲಾಗಿಲ್ಲ ಅಂದವ್ರು ಯಾರವ ಬದ್ಲಾಗಿ. ನಾ ಅಕ್ಕಗೇನು ಕೆಲಸ ಮಾಡ್ಬೇಡ ಅಂತ ಹೇಳ್ರಿ, ಎಲ್ಲ ನಾನು ಮಾಡ್ತೀನಿ. ಹೌದವ ಇಬ್ರು ಅಕ್ಕ ತಂಗಿ ಹಿಂಗ ನಡ್ಕೊಂಡು ಹೋಗ್ರಿ. ನಾನು ಇದನ್ನ ಬಗಸ್ತಿದ್ದೆ, ಇದಾತ. ನನಗೆ ನೀವಿಬ್ರು ಹಿಂಗೆ ಹೊಂದಾಣಿಕಿಂದ ಇದ್ರೆ ಭಾಳ ಖುಷಿ ಆಗುತ್ತೆ. ನೀ ಬದಲಾಗಿದ್ದು ನೋಡಿ ನನಗೆ ಭಾಳ ಖುಷಿ ಆಯ್ತು. ಆಯ್ತು ಏನು ಮ್ಯಾಗಿದ್ದ ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಂತ. ಇದು ನಮ್ಮ ಅಕ್ಕ ಅಂದ್ರೆ. ನೀ ಕುರ್ಚಿ ಹಾಕೊಂಡು ಆರಾಮಾಗಿ ಕುಂದ್ರು, ನಿಂಗೇನು ಬೇಕಿಲ್ಲ ನಾ ಮಾಡ್ಕೊಡ್ತೀನಂತ. ಆದ್ರೆ ನೀವು ಓಡಿ ಅಡ್ಡಿ ದಗದ ಮಾಡಕ್ಕೆ ಹೋಗ್ಬೇಡವಾ ಅಕ್ಕ. ನೋಡಿಲ್ಲ ಇಲ್ಲಿ ಅಡಿಗೆ ಮನೆಯಾಗ ಕುರ್ಚಿ ಹಾಕೊಂಡು ಕುಂದ್ರೆ ನನಗೆ ಕೆಲವೊಂದು ಅಡಿಗೆ ಬರಂಗಿಲ್ಲ. ಹೇಳಿ ನೀನು ಹಿಂಗೆ ಮಾಡು ಹಿಂಗೆ ಮಾಡು ಅಂತೇಳಿ ನಾ ಎಲ್ಲ ಮಾಡ್ತೀನಂತ. ಆದ್ರೆ ನೀ ಏನು ಮಾಡಕ್ಕೆ ಹೋಗ್ಬೇಡ ಆಯ್ಕ. ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ ನೀನು ಬದಲಾಗಿದ್ದು ನೋಡಿ. ಆಯ್ತು ನೀ ಹೆಂಗೆ ಹೇಳ್ತಿ ಹಂಗೆ. ಇಬ್ರು ನೆಗೆನೇರು ನೋಡಿಲ್ಲ, ಯಾವಾಗಲೂ ಹಿಂಗೆ ನಕ್ಕೊಂತ ಆಡ್ಕೊಂತ ಇರ್ರಿವ. ಜಗಳ ಜೋಟಿ ಅನ್ನಬಾರ್ದು ನನ್ನ ಮನ್ಯಾಗ. ಅತ್ತಿ ಅತ್ತಿ ಅದು ನಾಳೆ ಮತ್ತು ಪಾಪ ನಿಮ್ಮ ಅಕ್ಕನ ಹೋಗಿ ಮಾತಾಡ್ಸ್ಕೊಂಬರ್ರಿ. ನೋಡುವ ನೀನು ಭಾಳ ದಿನ ಆಯ್ತು ತವ್ರ ಮನೆಗೆ ಹೋಗಿಲ್ಲ. ಒಂದು 3-4 ದಿನ ಇದ್ದು ಬಾ ತವ್ರ ಮನ್ಯಾಗ. ಇಲ್ಲಾಂದ್ರೆ 1 ವಾರ ಒಪ್ಪತ್ತು ಇದ್ದು ಬಾ. ನಾನು ಅದನ್ನ ಹೇಳೋಣ ಅಂತ ಅನ್ಕೊಂಡೆ. 1 ವಾರ ಏನು ಹೋಗಂಗಿಲ್ಲ, 1-2 ದಿನ ಇದ್ದು ಬರ್ತೀನಿ ರೀ ಸಾಕು. ಮತ್ತು ಇಲ್ಲೆಲ್ಲ ಕೆಲಸ ನಿಮ್ಮೊಬ್ರಿಗೆ ಅಕ್ಕಗೂ ಕೆಲಸ ನಿಗಂಗಿಲ್ಲ. ನಾವು ಹೆಂಗೆ ಮಾಡ್ಕೋತೀವಿ. ಭಾಳ ದಿನದ ಮ್ಯಾಗ ಹೊಂಟಿ ತವ್ರ ಮನೆಗೆ ಹೋಗಿ 1-2-3 ದಿನ ಆರಾಮಾಗಿದ್ದು ನಿಮ್ಮ ಅಕ್ಕಗಟ್ಟು ಸಮಾಧಾನ ಮಾಡು. ನನಗೆ ಬರೋಕ್ಕಾಗಂಗಿಲ್ಲ ಅಂತ ಅನಿಸ್ತತಿ. ನಾ ಮತ್ತೆ ಕರಿಯಾಕೆ ಬರ್ತೀನಿ ಅಂತ, ಆವಾಗ ಮಾತಾಡ್ಸಕ್ಕೆ ಬರ್ತೀನಿ ಅಂತ. ಈಗ ನೀನು ಚಂದ್ರು ಹೋಗಿ ಬರ್ರಿ. ಚಂದ್ರನ ಹೊಳೆ ಕೊಟ್ಟು ಕಳ್ಸವ. ಇಲ್ಲೇ ಒಂದಿಟ್ಟು ಹೊಲದದು ಕೆಲಸ ಅದಾವು, ಅವ್ನು ಹಿಡ್ಕೊಂಡು ಒಂದಿಟ್ಟು ಕೆಲಸ ಮಾಡಿಸ್ತೀನಿ. ಅವ ಬಿಟ್ಟು ಬರ್ತಾನಂತ. ನೀವು 1 ವಾರ ಒಪ್ಪತ್ತಿರು. ಮತ್ತು ಹಿಂದೆಗಡೆ ನಾನು ಕರಿಯಾಕೆ ಬರ್ತೀನಂತ. ಮತ್ತು ನಿಮ್ಮ ಅಕ್ಕಂದಟ್ಟು ಕುಬ್ಸಾದು ಮಾಡ್ಬೇಕಲ್ವ, ಮತ್ತು ದಗದ ಪಗದ ಇರ್ತಾವ ಮನ್ಯಾಗ, ಹೌದಿಲ್ಲ. ನಾ ಏನು 1 ವಾರ ಇರಂಗಿಲ್ಲ ರೀ, 1-4-5 ದಿನ ಅಷ್ಟೇ ಇದ್ದು ಬರ್ತೀನಂತ. ಸ್ವಲ್ಪ ಚಪಾತಿ ಮಾಡ್ಕೊರ, ನಾನು ಕರ್ದಂಟು ಹಾಕಿ ಕೊಡ್ತೀನಂತ. ಅದಟ್ಟು ಕಟ್ಕೊಂಡು ಹೋಗುವ, ಬರೀ ಕೈಲಿ ಹೋಗಬಾರ್ದು ತವ್ರ ಮನೆಗೆ. ಅದೆಲ್ಲ ಯಾಕೆ ಬಿಡ್ರಿ, ಅಲ್ಲಿ ಬೇಕರಿಯಾಗ ಏನಾರ ತಿನ್ಸ ತೊಗೊಂಡು ಹೋಗ್ತೀವಂತ. ಬೇಡವಾ, ಮನ್ಯಾಗ ಅಣ್ಣನ ಹಿಂತಿದ, ಆಕೆ ಏನು ತಿಳ್ಕೊಳಕಿಲ್ಲ. ಅಯ್ಯ ಬರೀ ಚೀಲ ಇಟ್ಕೊಂಡು ಬರೀ ಕೈ ಇಟ್ಕೊಂಡು ಹಂಗೆ ಬಂದು ನೋಡ ಅಂತೇಳಿ ಅನ್ನಕಿಲ್ಲನ. ತೀರ ಒಂದು ಪದರ್ನ್ಯಾಗ 1-2 ರೊಟ್ಟಿ ಹುಟ್ಟಿರಿಕಿಲ್ಲನ ಈಕಿಗೆ ಅಂತಾರವ. ಬೇಡ, ಒಂದಿಷ್ಟು ಚಪಾತಿ ಪಲ್ಯ ಅದನ್ನು ಮಾಡ್ತೀನಿ, ಕಟ್ಕೊಂಡು ಹೋಗು. ನಾಳೆ ಲಗುನ ಎದ್ದು ಹೋರಿ, ಮಳೆನಿ ದಿನ ಹೊತ್ತಾಗಿ ಹೋಗಕ್ಕೆ ಹೋಗ್ಬೇಡ್ರಿ. ಅತ್ತೆ ಮನೆ ಕೆಲಸ ಎಲ್ಲ ಮುಗೀತು. ಏನು ಮಾಡಲಿವ, ಖಾಲಿ ಕುಂತು ಬೇಸರಿಗೈತಿ. ನೀಲಿ ಒಬ್ಬೇಕಿದ ಹೆಂಗಾರ ಮಾಡಿಕಿನ ಕರ್ಕೊಂಡು ಹೋಗ್ಬೇಕು ನಾನು. ಇಲ್ಲ ಅಂದ್ರೆ ಹರಿದು ಹರಿ ಪಲ್ಯನ ಮಾಡ್ತಾನವ ಭಾಡ್ಯ. ಇವ್ರ ಅಕ್ಕನ ಗಂಡ ರೊಕ್ಕ ಬೇರೆ ಇಸ್ಕೊಂಡ್ಬಿಟ್ಟಿನಿ. ಈಗ ನೀವತ್ತು ಹೆಂಗಾರ ಮಾಡಿ ಕರ್ಕೊಂಡು ಹೋಗ್ತೀನಿ. ಆಕೆ ಗಂಡ ಬೇಕಂಗಿಲ್ಲ. ನೀಲವ ಏನಿಲ್ಲವ ಇವ್ವ ನಿನ್ನ ಮುದುಕಿ ಎದಿನ ದಸ್ ಅಂತಲ್ಲ, ಈಗ ತುಂಬ ಹಂಗತಿ ಕರಿಯನ. ಯಾರು ಬಂದ್ರಂತೆ ಹೆದರ್ಕೊಂಡ್ಬಿಟ್ಟಿದ್ದೆ. ನಿಮ್ಮ ರೊಕ್ಕ ಕದ ಹಾಕೊಂಡಿರ್ತೀವ, ಏನು ಮಾಡೋದು. ನಾನು ಇತ್ತಾಗ ಹೊಂಟಿದ್ನೆ, ಏನೋ ಮಾಡಕತ್ತಿದ್ಲಲ್ಲ, ಬಗ್ಗೆ ನೋಡಿದೆ ಕಿಡಿಕ್ಯಾಗ ನಿನ್ನ ಮಾತಾಡ್ಸ್ಕೊಂಡು ಹೋದ್ರಾತಂತೆ ನಿಂತೆ. ಹೋದ್ ನಿನ್ನ ಗಂಡ ಆಫೀಸಿಗೆ? ಹೋದ್ನವ. ದಗದೆಲ್ಲ ಆತ. ದಗದ ಅನ್ನಕ್ಕೆ ನಿನ್ನ ಗಂಡ ಹೊರಗೆ ಬಿಡಂಗಿಲ್ಲ ಬಿಡು. ನಸಿನ ಗೆದ್ದು ಹೆಣ್ಮಕ್ಳು ಗತಿ ರಂಗೋಲಿ ಹಾಕಿರ್ತಾನವ. ಅಂತ ಗಂಡನ ಪಡಿಬೇಕಾದ್ರೆ ಪುಣ್ಯ ಮಾಡಿಬಿಡು. ನೀಲವ ಕಾಯಿಪಲ್ಲೆ ತರಕ್ಕೆ ಹೋಗುಣ ಬಾ. ಮನ್ಯಾಗ ಒಬ್ಬಕ್ಕೆ ಇದ್ದು ಬೇಸರ ಹೆಂಗಿಲ್ಲ, ಬಾ ಅಡ್ಡಾಡ್ಕೊಂತ ಹೋಗಿ ಬರೋನು ಪ್ಯಾಟಿ ಮಠ. ನಮ್ಮ ಮನ್ಯಾಗ ಕಾಯಿಪಲ್ಲೆ ಜಗ್ಗಿ ಐತಿ, ಬ್ಯಾಡವಯ್ಯಮ್ಮ ನೀ ಬೇಕಂದ್ರೆ ಹೋಗ್ಬಾ. ಅಯ್ಯ ಬಾಬಾರ ಹೋಗಿ ಬರೋನು, ಮನ್ಯಾಗ ಏಟಂತ ಕುಂದಿರ್ತಿ ಅಲ್ಲನ. ಕಡಿಕಾಯಿ ಇವ್ರು ಹೊಲದ ಮಟನಾರು ಹೋಗಿ ಬರೋಣ ಬಾ. ವಾಕಿಂಗ್ ಆಗಕತ್ತಿ, ಮನ್ಯಾಗ ಕುಂತ್ಕೊಂಡು ಏನು ಮಾಡ್ತಿ? ಇಲ್ಲಮ್ಮ ನೀವು ಹೋಯ್ ಬಾ. ಕದನಾರ ತೆಗಿಯ ಹುಡುಗಿ, ಒಟ್ಟ ಕದ ತೆಗಿಯಕನ ಯಾಕಂತೆಲ್ಲ. ಒಂದಿಟ್ಟು ಮಾತಾಡ್ಕೊಂತಾರ ಕುಂದ್ರನು ಬಾ. ಅಮ್ಮ ಹೇಳಾರ ಯಾರನ್ನೂ ಮನೆ ಒಳಗೆ ಸೇರಿಸ್ಕೋಬೇಡ ಅಂತೇಳಿ. ಈಕೆ ರುಕ್ಮಮ್ಮನ ಬರೋಬ್ಬರಿ ಇಲ್ಲ. ಬೇಡ ಬೇಡ ಕದ ತೆಗಿಯೋದು ಎಲ್ಲಿ ತಗಲ್ಲ. ಯಾಕೆ ತಲೆ ನುಸಾಕತ್ತತಿ ಬಿ, ಮಕ್ಕೊಂತೀನಿ. ಯಾಕೆ ನಿದ್ದೆ ಭಾಳ ಕನ ಇಳ್ಯಾಕತ್ತತಿ. ಆತು ತಗೋರವ. ಅಲ್ಲ ಒಟ್ಟ ಕದ ತೆಗಿಯಕನ ಯಾಕತ್ತಿ ಬಿಡು. ಹಂಗ್ಯಾಕೆ ಮಾಡ್ತಿ? ಕೂಣ ಗುರ್ತ ಇಲ್ಲ ನೀನು ನಾನು. ಹಂಗ್ಯಾಕೆ ಮಾಡ್ತೀಯ ಹುಡುಗಿ?
ಒಂದಿಟ್ಟು ಮಂದಿ ಕೂಡ ಕುಂತು ಮಾತಾಡೋದು ಮಾಡ್ಬೇಕು. ಒಬ್ಬೇಕೆ ಮನ್ಯಾಗ ಇದ್ಕೊಂಡು ಬ್ಯಾಸರ ಆಗಂಗಿಲ್ಲ ನಿನಗೆ? ನನಗೇನು ಬ್ಯಾಸರ ಆಗಂಗಿಲ್ಲ ಬಿ. ಹಂಗೆ ಬ್ಯಾಸರ ಆತಂದ್ರೆ ನಾ ಆಚೆ ಕಡೆ ನಮ್ಮ ಅಮ್ಮರ ಮನೆಗೆ ಹೋಗಿರ್ತೀನಿ. ಮಂದಿ ಹಚ್ಕೋಬೇಕು ಬರೀ ಅಮ್ಮ ಅಂತ ಕುಂತ್ರ. ನಾಳೆ ಅವ್ರೇನು ಇದ ಊರಾರ ಇಲ್ಲೇ ಇದು ಬಾಳೆ ಮಾಡಾರ, ಮತ್ತು ಅವ್ರು ಮತ್ತೆ ಮುಂದಿನ ಊರಿಗೆ ಹೋಗಾರು. ಇದ್ದೂರಾಗ ಮಂದಿನ ಹಚ್ಕೋಬೇಕು. ಸಾಲ್ಗೇರಿಗೆ ನಿನ್ನ ಗಂಡ ಯಾರು ಕೂಡ ಮಾತಾಡ್ಬೇಡ ಅಂತ ಏನು ನೋಡಿಲ್ಲ ಹಂಗೆ ಗಂಡ್ರು ನೀ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಎಲ್ಲಾರ್ದಾಗ ಹುಟ್ರು ಕೂಡ ಮಾತಾಡಿ ಎಲ್ಲರ ಜೊತೆ ಚಂದಿಗಿರು ನೀನು. ಎಲ್ಲಾರನ್ನೂ ಹಚ್ಕೋಬೇಕು. ಹುಚ್ಚಿ ನಿನಗೇನು ಗೊತ್ತೈತಿ? ಒಂದಿಟ್ಟು ಮಂದಿ ಕೂಡ ಬೇರೆತ್ರ ಯಾರು ಹೆಂಗೆ ಅದಾರ ಯಾರು ಹೆಂಗಿಲ್ಲ ಅಂತ ಗೊತ್ತಾಕತಿ. ಯಾಕೆ ಭಾಳ ಬರಾಕತ್ತೈತಿ ನಾಳೆ ಮಾತಾಡೋಣ ತಗೋ.